ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ನಾನು. ಅದು ಮೊಸರು ತಗೊಬರಕ್ಕೆ. ಇವತ್ತು ಬಿಸಿನೀರು ಬದಲು ತಣ್ಣೀರು ಸ್ನಾನ ಮಾಡಿದೆ. ಬಿಕಾಸ್ ಬಿಸಿನೀರು ಬರ್ತಿರ್ಲಿಲ್ಲ ಅದಕ್ಕೆ. ಅದಾದ್ಮೇಲೆ ಈ ಬಟ್ಟೆ ಹಾಕೊಂಡೆ, ಸ್ಕೂಲ್ ಬಟ್ಟೆ ತರ ಇತ್ತು. ಅದಾದ್ಮೇಲೆ ಈ ಬಟ್ಟೆ ನೋಡಿದೆ, ಐರನ್ ಮಾಡ್ಬೇಕಾಯ್ತು. ಐರನ್ ಮಾಡೋಣ ಅಂತ ಐರನ್ ಬಾಕ್ಸ್ ನೋಡಿದ್ರೆ ಈ ಗತಿ ಆಗಿತ್ತು. ಈ ಐರನ್ ಬಾಕ್ಸ್ ಇಂದ ನಾನೇನಾದ್ರು ಐರನ್ ಮಾಡಿದ್ರೆ ಈ ಮ್ಯಾಟಿಗೆ ಆಗಿರೋ ಗತಿನೇ ನನ್ನ ಬಟ್ಟೆಗಾಗೋದು ಅಂತ ಗೊತ್ತಾಯ್ತು. ಅದಾದ್ಮೇಲೆ ಇದ್ದಿದ್ 4 ಚೂಡಿದಾರು, ಅದ್ರಲ್ಲೂ ಯಾವ್ದಪ್ಪ ಹಾಕೊಳ್ಳಿ ಅಂತ ಯೋಚನೆ ಮಾಡ್ಕೊಂಡು ಇಂಕಿ ಪಿಂಕಿ ಪಾಂಕಿ ಹಾಕೊಂಡು ಕೊನೆಗೂ ಈ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಂಡೆ. ಪರವಾಗಿಲ್ಲ, ಯಾರು ನೋಡ್ತಾರೆ ನಮ್ಮನ್ನ ಅಂತ ಅನ್ಕೊಂಡು ಸೀದಾ ಅಲ್ಲಿಂದ ನಾನು ಹೊರಟೆ. ಅಲ್ಲಿಂದ ಸೀದಾ ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ. ಬೆಟ್ಟ ನೋಡ್ತಾ ಇದೀನಿ, ಬೆಟ್ಟ ಕಾಣಿಸ್ತಾನೆ ಇಲ್ಲ. ನಮ್ ಕೈ ಫುಲ್ಲು ಗೂಸ್ ಬಂಪ್ಸು. ಅಲ್ಲಿಂದ ಸೀದಾ ಈ ಮಂಜಲ್ಲಿ ಒಳಗೋಗಿ ನೋಡ್ತೀವಿ, ಫುಲ್ ಜನ ಜಾತ್ರೆ. ಈ ಕಡೆ 50 ರೂಪಾಯಿಂದು ಓಪನ್ ಮಾಡಿಲ್ಲ, ಈ ಕಡೆ 200 ರೂಪಾಯಿಂದು ಓಪನ್ ಮಾಡಿಲ್ಲ, ಆ ಕಡೆ ಫ್ರೀದು ಓಪನ್ ಮಾಡಿಲ್ಲ. ಜನ ಸಾಗರ ಅನ್ಕೊಳ್ಳಿ. ಇವತ್ತು ಒಳಗೆ ಹೋಗಕ್ಕಾಗಲ್ಲ ಅಂತ ಗೊತ್ತಾಗಿ ಅಲ್ಲಿಂದ ಸೀದಾ ಮೊಸರು ತಗೊಂಡು ಸೀದಾ ತಿಂಡಿ ತಿನ್ನೋಣ ಅಂತ ಹೋದ್ವಿ. ಅಲ್ಲೂ ಕ್ಲೋಸು. ಸರಿ ಆಯ್ತು, ಯಾವತ್ತೂ ಕಾಣಿಸ್ದಿರೋ ವ್ಯೂ ಕಾಣಿಸ್ತಾ ಇದೆ ಇವತ್ತು, ಇದನ್ನಾದ್ರೂ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಅದನ್ನ ನೋಡ್ಕೊಂಡು ಈ ಫ್ಲೆಕ್ಸ್ ಅಲ್ಲಿರೋ ಫೋಟೋ ನೋಡ್ಕೊಂಡು ನಾನ್ ಯಾವಾಗ ಈ ತರ ಫೋಟೋದಲ್ಲಿ ಬರೋದು ಅಂತ ಯೋಚನೆ ಮಾಡ್ತಾ ರೈಟ್ ಸೈಡ್ ಅಲ್ಲಿ ನೋಡೋಷ್ಟ್ರಲ್ಲಿ ನಮ್ಮ ಮೈಲಾರಿ, ಈ ಮೈಲಾರಿ ಪಕ್ಕದಲ್ಲಿ ಒಂದು ಫಸ್ಟ್ ಕಾಪಿ ಮೈಲಾರಿ ಇದೆ, ಅಲ್ಲಿಗೆ ಹೋಗಿ ಅಂತ ನಮ್ಮನ್ನ ಕಳ್ಸಿದ್ರು. ತಿನ್ಕೊಂಡು ಹೊರಗೆ ಬಂದು ನೋಡ್ತೀವಿ, ಜನ ಜಾತ್ರೆ. 70 ರುಪೀಸ್ಗೆ ಆ ದೋಸೆ ವರ್ತಿಲ್ಲ. ವಿಡಿಯೋಸ್ ಮಾಡ್ತಾ ಇದಾರೆ ಅಂತ ನೀವು ನೋಡ್ಕೊಂಡು ಹೋಗಿ 70 ರುಪೀಸ್ಗೆ ತಿಂದ್ರೆ ಅವ್ರಿಗೆ ಲಾಭ ಆಗುತ್ತೆ ಹೊರತು ನಮಗೆ ಏನು ಹೊಸ ಫೀಲಿಂಗ್ ಏನು ಸಿಗಲ್ಲ. ಅಲ್ಲಿಂದ ಸುಪ್ರಿಯಾಗ್ ಬಂದೆ. ಸುಪ್ರಿಯಾಗ್ ಬಂದ ಮೇಲೆ ಗೊತ್ತಾಯ್ತು ಬೆಳಗ್ಗೆ ಹೊತ್ತು ಬರಬಾರ್ದು, ಓನ್ಲಿ ಮಧ್ಯಾಹ್ನ ಟೈಮ್ ಚಿಕನ್ ಬಿರಿಯಾನಿ ಮತ್ತೆ ಪೆಪ್ಪರ್ ಚಿಕನ್ ತಿನ್ನಕ್ ಬರಬೇಕು. ಅದಾದ್ಮೇಲೆ ಎಲ್ಲರೂ ಯಾಕೆ ನಾನು ನೋಡ್ತಾ ಇದಾರೆ ಅಂತ ನೋಡಿದ್ರೆ ಈ ಕಿತ್ತೋಗಿರೋ ಮಾಸ್ಕ್ ಹಾಕೊಂಡ್ ಬಂದಿದ್ದೀನಿ, ಅದು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅದಾದ್ಮೇಲೆ ಸೀದಾ ಮನೆಗೆ ಬಂದೆ. ಮನೆಗೆ ಬಂದ ಮೇಲೆ ನಾನು ಕೂದಲು ನಿಲ್ಸಕ್ ಟ್ರೈ ಮಾಡ್ತಾ ಇದ್ದೀನಿ. ಹೆಲ್ಮೆಟ್ ಹಾಕೊಂಡು ಓಡಾಡಿದ್ರೆ ನಮ್ ಚಂದ ಅಂದ ಎಲ್ಲ ಹೋಗ್ಬಿಟ್ಟಿರುತ್ತೆ. ಗ್ಯಾಪ್ ಅಲ್ಲಿ ಕಾಲ್ ಕೂಡ ಗಾಯ ಆಗಿತ್ತು. ಇವತ್ ಬೆಳಗ್ಗೆಯಿಂದ ಯಾಕೋ ಟೈಮ್ ಸರಿ ಇಲ್ಲ, ಅನ್ಕೊಂಡಿದ್ ಯಾವ್ದು ಆಗ್ತಾ ಇಲ್ಲ ಅಂತ ಅನ್ಕೊಂಡು ನಾನ್ ಸೀದಾ ಆಫೀಸಿಗೆ ರೆಡಿ ಆಗಿ ಹೊರಟೆ. ಇನ್ನು ಏನ್ ನೋಡ್ತಾ ಇದ್ದೀರಾ, ಅಷ್ಟೇ ಮುಗೀತು. ಇವತ್ತಿನ ದಿನ ನಿಮ್ಗೆ ಹೇಗಿತ್ತು ಅಂತ ಹೇಳಿ ಮತ್ತೆ ನಾಳೆ ಸಿಗುವ. ಬಾಯ್.